ಬಂಡೀಪುರ ಅರಣ್ಯ ಇಲಾಖೆಯಲ್ಲಿ ವರ್ಗಾವಣೆ ದಂಧೆಯಲ್ಲಿ ಆರ್ಎಫ್ಒ ಮಲ್ಲೇಶ್ ಕೈವಾಡ ಇದೆಯಾ? ಬಂಡೀಪುರ ಅರಣ್ಯ ಇಲಾಖೆಯಲ್ಲಿ ವರ್ಗಾವಣೆ ದಂಧೆಯಲ್ಲಿ ಆರ್ಎಫ್ಒ ಮಲ್ಲೇಶ್ ಕೈವಾಡ ಇದೆಯಾ? ಗುಂಡ್ಲುಪೇಟೆಯ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ. ಎಫ್ಆರ್ಒ ಮಲ್ಲೇಶ್ ವಿರುದ್ಧ ವರ್ಗಾವಣೆ ದಂಧೆಯ ಆರೋಪ ಕೇಳಿ ಬಂದಿದೆ. ವರ್ಗಾವಣೆ ಲಿಸ್ಟ್ ಎನ್ನಲಾದ ಪತ್ರ ಜಾಲತಾಣದಲ್ಲಿ ವೈರಲ್ ಆಗಿದೆ. ಖುದ್ದು ಮಲ್ಲೇಶ್ ಅವರೇ ಲಿಸ್ಟ್ ಸಿದ್ಧಪಡಿಸಿರುವ ಆರೋಪ. ಲಿಸ್ಟ್ ರೆಡಿ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ಕಳುಹಿಸಿದ್ರ? ತಮಗೆ ಬೇಕಾದ ಅಧಿಕಾರಿಗಳನ್ನ ತಾವೇ ಹಾಕಿಸಿಕೊಳ್ಳುವುದಾದ್ರೆ ಸರ್ಕಾರ ಜನಪ್ರತಿನಿಧಿಗಳು ಯಾಕೆ ಬೇಕು? ಇದು ಅಶ್ವವೇಗ ನ್ಯೂಸ್ನ ಪ್ರಶ್ನೆ. ಅಧಿಕಾರಿಗಳನ್ನ ಬಳಸಿ ಬೇರೆ ಏನಾದ್ರೂ ದಂಧೆ ನಡೀತಾ ಇದೆಯಾ? ಕೇರಳ ತಮಿಳುನಾಡಿಗೆ ಬಂಡೀಪುರ ಮಾರಲು ಹೊರಟಿದ್ದೀರಾ? ವರ್ಗಾವಣೆಗೆ ಸೂಚಿಸಲು ಇವರು ಹಿಂದಿರುವ ಕುಮ್ಮಕ್ಕು ಯಾರದ್ದು? ಎಲ್ಲವೂ ಕೂಡ ಸೂಕ್ತ ತನಿಖೆ ಆಗಬೇಕು ಅಂತ ಮಹದೇವಸ್ವಾಮಿ ಆಗ್ರಹಿಸಿದ್ದಾರೆ. ಮಲ್ಲೇಶ್ ಅವರನ್ನ ಅಮಾನತುಗೊಳಿಸಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಶ್ವವೇಗ ಮೂಲಕ ಹೋರಾಟಗಾರ ಮಹದೇವಸ್ವಾಮಿ ಒತ್ತಾಯಿಸಿದ್ದಾರೆ. ಬಂಡೀಪುರ ಅರಣ್ಯ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಆರೋಪ ಕೇಳಿ ಬಂದಿದೆ. ವರ್ಗಾವಣೆ ದಂಧೆಯಲ್ಲಿ ಆರ್ಎಫ್ಒ ಮಲ್ಲೇಶ್ ಕೈವಾಡ ಇದೆಯಾ? ಗುಂಡ್ಲುಪೇಟೆಯ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ. ಆರ್ಎಫ್ಒ ಮಲ್ಲೇಶ್ ವಿರುದ್ಧ ವರ್ಗಾವಣೆ ದಂಧೆ ಆರೋಪ ಕೇಳಿ ಬಂದಿದೆ. ವರ್ಗಾವಣೆ ಲಿಸ್ಟ್ ಎನ್ನಲಾದ ಪತ್ರ ಈಗ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಖುದ್ದು ಮಲ್ಲೇಶ್ ಅವರೇ ಲಿಸ್ಟ್ ಸಿದ್ಧಪಡಿಸಿದ ಆರೋಪ ಕೂಡ ಕೇಳಿ ಬಂದಿದೆ. ಲಿಸ್ಟ್ ರೆಡಿ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ಕಳಿಸಿದ್ರಾ ಅಂತ. ತಮಗೆ ಬೇಕಾದ ಅಧಿಕಾರಿಗಳನ್ನ ತಾವೇ ಹಾಕಿಸಿಕೊಳ್ಳೋದಾದ್ರೆ ಸರ್ಕಾರ ಜನಪ್ರತಿನಿಧಿಗಳು ಯಾಕೆ ಬೇಕು? ಅಶ್ವವೇಗ ನ್ಯೂಸ್ ನೇರವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮಲ್ಲೇಶ್ ಅವರು ಒಂದು ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಈ ನಮ್ಮ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಕಾಡಿಗೆ ಮತ್ತು ಅರಣ್ಯ ಇಲಾಖೆಗೆ ಯಾರ್ಯಾರು ಅಧಿಕಾರಿಗಳು ಬರಬೇಕು ಅನ್ನೋದನ್ನು ಇವರೇ ಸ್ವತಃ ಕೈ ಬರವಣಿಗೆಯಲ್ಲಿ ಬರೆದು ಮೇಲ್ಮಟ್ಟಕ್ಕೆ ಕೊಡ್ತಾರೆ ಅಂತಂದರೆ ಇಲ್ಲಿನ ಶಾಸಕರು ಮತ್ತು ಅರಣ್ಯ ಸಚಿವರ ಕೆಲಸ ಏನು? ಎಲ್ಲ ಇವರೇ ಮಾಡ್ಕೊಳ್ಳೋದಾದರೆ ಈ ಯಾರು ಕುಮ್ಮಕ್ಕಿಂದ ಮಾಡ್ತಾಯಿದ್ದಾರೆ? ಇದು ಪೂರ್ತ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ಏನು ತಪ್ಪಿತಸ್ಥರಿದ್ದಾರೆ ಮಲ್ಲೇಶ್ ಅನ್ನೋ ಸಸ್ಪೆಂಡ್ ಆಗಬೇಕು. ಇಲ್ಲ ಇದು ಇವನಿಂದ ಮಲ್ಲೇಶಿಂದ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು, ಅವ್ರಿಗೂ ತಕ್ಕ ಶಿಕ್ಷೆ ಆಗಬೇಕು. ಏನು ನಡೀತಾ ಇದೆ ಹಂಗಾರೆ? ಸರ್ಕಾರ ಏನಕ್ಕಾಯಿತು? ಸ್ಥಳೀಯ ಶಾಸಕರು ಅಂತ ಏನಕ್ಕಾಯಿತು? ಅರಣ್ಯ ಸಚಿವರು ಅಂತ ಏನಕ್ಕಾಯ್ತು? ಎಲ್ಲ ಇವರೇ ಮಾಡೋದಾದರೆ ಅವ್ರೇನಕ್ಕೆ ಬೇಕು? ಹಂಗಾದ್ರೆ ಇವನು ನಾನೇ ಪ್ರಭಾವಿ ಅನ್ನಿಸ್ಕೊಂಡು ಮಲ್ಲೇಶ ಹಿಂಗೆಲ್ಲ ಮಾಡ್ತಾನೆ ಅಂದಮೇಲೆ ಇವ್ನು ಹಂಗಾರೆ ರಾಜಕೀಯ ಮಾಡ್ತಾ ಇದ್ದಾನ? ಇಲ್ಲ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನ? ಇವ್ನಿಗೆ ಯಾರ್ಯಾರು ಬೇಕು ಅವ್ರವ್ರ ಅಧಿಕಾರಿಗಳನ್ನೇ ತಗೊಂಡು ಹಾಕೊಂಡು ಇಲ್ಲಿ ತನಗೆ ಬೇಕಾದವ್ರನ್ನೆಲ್ಲ ಹಾಕೊಂಡು ಕುಣಿಸ್ಕೊಂಡು ಏನು ಮಾರಬೇಕು ಅಂತ ಇದ್ದಾರೆ ಬಂಡೀಪುರನ. ತಮಿಳ್ನಾಡಿನವ್ರಿಗೂ ಕೇರಳದವ್ರಿಗೂ ಅದನ್ನು ಖಂಡಿಸಬೇಕು. ಇದನ್ನು ಪೂರ್ತ ಪ್ರಮಾಣದಲ್ಲಿ ತನಿಖೆ ಮಾಡಿ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಆರ್ಎಫ್ ಮಲ್ಲೇಶ್ ಅವರು ಒಂದು ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಈ ನಮ್ಮ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಕಾಡಿಗೆ ಮತ್ತು ಅರಣ್ಯ ಇಲಾಖೆಗೆ ಯಾರ್ಯಾರು ಅಧಿಕಾರಿಗಳು ಬರಬೇಕು ಅನ್ನೋದನ್ನು ಇವರೇ ಸ್ವತಃ ಕೈ ಬರವಣಿಗೆಯಲ್ಲಿ ಬರೆದು ಮೇಲ್ಮಟ್ಟಕ್ಕೆ ಕೊಡ್ತಾರೆ ಅಂತಂದರೆ